Read the conversations and fill in the blanks with correct if clause. If clause ಅಂದ್ರೆ ಆದರೆ, if ಹೀಗಾದರೆ ಹಾಗಾಗಿದ್ರೆ ಏನಾಗ್ತಾ ಇತ್ತು ಅನ್ನೋದು if clause from the given alternatives. ಇಲ್ಲಿ alternatives ಕೊಟ್ಟಿದ್ದಾರೆ, ನಿಮ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಕಾನ್ವರ್ಸೇಷನ್ಸ್ ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡಿಕೊಂಡು ನೀವು ಅಪ್ರಾಪ್ರಿಯೇಟ್ ಕ್ಲಾಸ್ ಅನ್ನ ಬರಿಬೇಕು. ಸೊ ಐ ವಿಲ್ ರೀಡ್ ದ ಕ್ವಶನ್ ಫಸ್ಟ್. ರವಿ, did you get the bus? Ganesh, oh, I didn't. Ravi, if I started early, I dash got the bus. ನಾನು ಬೇಗ ಬಂದಿದ್ರೆ ನನಗೆ ಬಸ್ ಸಿಗ್ತಾ ಇತ್ತು. ಇತ್ತು ಅನ್ನೋದು ಪಾಸ್ಟ್. ಓಕೆ, ಬೇಗ ಬಂದಿದ್ರೆ. ಸೊ ದಿಸ್ ಈಸ್ ದ ಪಾಸಿಬಿಲಿಟಿ ಆಫ್ ಇನ್ ದ ಇವೆಂಟ್ ಇನ್ ದ past possibility. Okay, but it has not happened. If I had started early, I have not started. So ಏನ್ ಬರ್ಬೇಕಿಲ್ಲಿ ನಿಮ್ಗೆ? I would not have ಬರೋದಿಲ್ಲ. ನಾನ್ ಬೇಗ ಬಂದಿದ್ರೆ ನನಗೆ ಬಸ್ ಸಿಗ್ತಾ ಇತ್ತು. would not ಅನ್ನೋದು ನೆಗೆಟಿವ್ ಆಯ್ತು, ಇದು ಬರೋದಿಲ್ಲ. would ಬರೋದಿಲ್ಲ. ಸೊ will have ಅನ್ನೋದು ದಿಸ್ ಈಸ್ ಫ್ಯೂಚರ್ ಅಲ್ವಾ? ಇಲ್ಲಿ ಪಾಸ್ಟ್ ಇವೆಂಟ್ ಬಗ್ಗೆ ಹೇಳ್ತಿದ್ದಾರೆ. ಸೊ would have got the bus is the correct answer. ಅರ್ಥ ಆಯ್ತಾ? If I had started early, I would have got the bus. Okay. Next one, second one. In the same main question, we are going to second sub one. Swami's father, have you taught him the importance of courage? ನೀನು ಅವನಿಗೆ ಧೈರ್ಯವನ್ನ ಹೇಳಿ ಕೊಟ್ಟಿದ್ದೀಯಾ? ಕರೇಜ್ ಅಂದ್ರೆ ಏನು ಮಕ್ಕಳೇ? ಧೈರ್ಯ. ಕೆಲವೊಂದು ಅರ್ಥಗಳನ್ನು ನಾನಿಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕಷ್ಟ ಇರೋದು. ಓಕೆ, ಸ್ವಾಮೀಸ್ ಮದರ್, ನೋ, ಹಿ ಈಸ್ ಅ ಸ್ಮಾಲ್ ಬಾಯ್. ಇಲ್ಲ, ಅವನು ತುಂಬಾ ಚಿಕ್ಕ ಹುಡುಗ. ಸ್ವಾಮೀಸ್ ಫಾದರ್ ದೆನ್ ಟೆಲ್ಸ್, ಇಫ್ ಯು ಹ್ಯಾಡ್ ಟಾಟ್ ಹಿಮ್ ಕರೇಜ್, ಹಿ ಡ್ಯಾಶ್ ಸ್ಲೆಪ್ಟ್ ಇನ್ ದ ಆಫೀಸ್ ಟು ನೈಟ್. ನೀನು ಆತನಿಗೆ ಧೈರ್ಯವನ್ನ ಹೇಳಿಕೊಟ್ಟಿದ್ರೆ, ಕೊಟ್ಟಿದ್ದರೆ. ಪಾಸ್ಟ್ ನೋಡಿ, ಇದು ಕೂಡ ಆಗಿಲ್ಲ. ಪಾಸ್ಟ್ ಥಿಂಗ್, ಪಾಸ್ಟ್ ಸಿಚುವೇಶನ್ ವಿಚ್ ಹ್ಯಾಸ್ ನಾಟ್ ಹ್ಯಾಪನ್ಡ್. ಅವ್ರ ಪ್ರಕಾರ ನಾಟ್ ಹ್ಯಾಪನ್ ಅಲ್ವಾ? ಸೊ ಹಿ ವುಡ್ ಏನು ಬರ್ಬೇಕು? ಇಲ್ಲೂ ಕೂಡ ಸೇಮ್ ಸಿಚುವೇಶನ್ ಅಲ್ವಾ? ಅಲ್ಲಿ ಬೇಗ ಬಂದಿದ್ರೆ, ಇಲ್ಲಿ ಧೈರ್ಯ ಹೇಳಿ ಕೊಟ್ಟಿದ್ರೆ. ಸೊ ಹಿ ವುಡ್ ನಾಟ್ ಹ್ಯಾವ್ ಅನ್ನೋದು ಬರೋದಿಲ್ಲ, ಹಿ ವುಡ್ ಬರೋದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಏನು? ಹಿ ವುಡ್ ಹ್ಯಾವ್ ಗಾಟ್ ದ, ಸಾರಿ, ಹಿ ವುಡ್ ಹ್ಯಾವ್ ಸ್ಲೆಪ್ಟ್ ಇನ್ ದ ಆಫೀಸ್ ರೂಮ್. ಓಕೆ, ವಿಲ್ ಅನ್ನೋದು ಟೋಟಲಿ ಫ್ಯೂಚರ್ ಆಯ್ತು. ಸೊ ಫ್ಯೂಚರ್ ಬರೋದಿಲ್ಲ ಇಲ್ಲಿ. ಓಕೆ, ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವುಡ್ ಹ್ಯಾವ್ ಸ್ಲೆಪ್ಟ್ ಇನ್ ದ ಆಫೀಸ್ ಟು ನೈಟ್. ಈ ವುಡ್ ಹ್ಯಾವ್ ಅನ್ನೋದನ್ನ ನೀವು 3 ಸಿಚುವೇಶನ್ ಅಲ್ಲಿ ಶಾರ್ಟ್ ಆಗಿ ಹೇಳ್ತೀನಿ ನಾನು. ವುಡ್ ಹ್ಯಾವ್ ಅನ್ನೋದನ್ನ ಯಾವಾಗ ಯೂಸ್ ಮಾಡ್ತೀರಾ? ಪಾಸ್ಟ್ ಇವೆಂಟ್ ವಿಚ್ ಹ್ಯಾಸ್ ನಾಟ್ ಹ್ಯಾಪನ್ಡ್, ವಿಚ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಬಟ್ could have happened ಅಂದ್ರೆ ಆಗಬಹುದಿತ್ತು. ಸಮ್ ಮಿಸ್ಡ್ ಆಪರ್ಚುನಿಟೀಸ್ ಆಫ್ ದ ಪಾಸ್ಟ್, ಅದಕ್ಕೂ ಕೂಡ ನೀವು ವುಡ್ ಹ್ಯಾವ್ ನ ಯೂಸ್ ಮಾಡ್ತೀರಾ. ಐ ವುಡ್ ಹ್ಯಾವ್ ಕಾಲ್ಡ್ ಯು ಬಟ್ ಐ ಮಿಸ್ಡ್ ಮೈ ಫೋನ್. ಸೊ ಮಿಸ್ಡ್ ಅಂದ್ರೆ ಮೊದಲು ಲಾಸ್ಟ್ ಮೈ ಫೋನ್. ಓಕೆ, ಸೊ ಫೋನ್ ಇದ್ರೆ ನಾನು ಕಾಲ್ ಮಾಡಬಹುದಿತ್ತು, ಅಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್, ಸಮ್ polite request. Polite statement, you can say request, whatever. Ivaga, I would have joined you if given opportunity. I would have joined you. Would have joined ಅನ್ನೋದು. ಇಲ್ಲಿ ಕೊಟ್ಟಿರುವಂತಹ ಎರಡೂ ಸ್ಟೇಟ್ಮೆಂಟ್ ನಿಮ್ಗೆ ಏನ್ ಹೇಳುತ್ತೆ? ಪಾಸ್ಟ್ ಇವೆಂಟ್ ವಿಚ್ ಹ್ಯಾಸ್ ನಾಟ್ ಹ್ಯಾಪನ್ಡ್. ಅಂಡರ್ಸ್ಟುಡ್? ನೆಕ್ಸ್ಟ್, we'll go to the third question. Read the conversation and choose the correct infinitive. Conversation ಇಲ್ಲಿ ಕೊಟ್ಟಿರೋದನ್ನ ಓದ್ಬಿಟ್ಟು ನೀವು ಕರೆಕ್ಟ್ ಇನ್ಫಿನಿಟಿವ್ ನ ಫೈಂಡ್ ಔಟ್ ಮಾಡಬೇಕು. ಇನ್ಫಿನಿಟಿವ್ ಅಂದ್ರೆ ಏನು? ಇನ್ಫಿನಿಟಿವ್ ಫಸ್ಟ್ ನಾವು ಇನ್ಫಿನಿಟಿವ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. An infinitive is a verb form, kriyapada, verb form, usually preceded by the word to.
ಪ್ರೆಸಿಡೆಡ್ ಅಂದ್ರೆ ಏನು, ವರ್ಡ್ ಹಿಂದ್ಗಡೆ, ವರ್ಬ್ ಹಿಂದ್ಗಡೆ ಟು ಇರಬೇಕು. ದ್ಯಾಟ್ ಫಂಕ್ಷನ್ಸ್ ಆಸ್ ಅ ನೌನ್, ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್. ಆ ಕ್ರಿಯಾಪದ ಹೇಗೆ ಕೆಲಸ ಮಾಡುತ್ತೆ ಸೆಂಟೆನ್ಸ್ ಅಲ್ಲಿ, ನೌನ್ ಆಗಿ, ಅಡ್ಜೆಕ್ಟಿವ್ ಆಗಿ ಅಥವಾ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಸೊ ಹೇಗಿರ್ಬೇಕು ಹಾಗಾದ್ರೆ ನಿಮ್ಮ ಇನ್ಫಿನಿಟಿವ್ ಅನ್ನೋದು ಟು ಬಿ. ನೋಡಿ, ಬಿ ಅನ್ನೋದು ಕ್ರಿಯಾಪದ ಅಲ್ವಾ, ಈಸ್ ಬರುತ್ತೆ. ನೆಕ್ಸ್ಟ್ ಟು ಈಟ್, ಈಟ್ ಅನ್ನೋದು ವರ್ಬ್. ಸೊ ಈ ವರ್ಬ್ ಹಿಂದ್ಗಡೆ ನಿಮ್ಗೆ ಏನ್ ಬಂದಿದೆ, ಟು ಬಂದಿದೆ. ಟು ರನ್, ರನ್ ಅನ್ನೋದು ಕೂಡ ವರ್ಬ್, ವರ್ಬ್ ಹಿಂದ್ಗಡೆ ಟು ಬಂದಿದೆ. ಸೊ ಈ ತರ ಯಾವುದೇ ವರ್ಬ್ ಹಿಂದ್ಗಡೆ ಟು ಬಂದಿದ್ರೆ ಅದನ್ನ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಟು ರೀಡ್, ಟು ರೈಟ್, ಓಕೆ, ಟು ವಾಕ್. ಓಕೆ, ಸೊ ಇದೆಲ್ಲ ಏನು, ಎಕ್ಸಾಂಪಲ್ಸ್ ಫಾರ್ ಇನ್ಫಿನಿಟಿವ್ಸ್. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ, ಕ್ವಶನ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ.